ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತರೂ ಆರಾಮಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡು ನಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಬಂದುಬಿಟ್ಟು ಇಂಟ್ರೊಡಕ್ಷನ್ ಲಾಗ್ ರೀ. ಇಷ್ಟು ದಿನ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋಸ್ ಹಾಕ್ತಿದ್ದೆ ರೆಗ್ಯುಲರ್ ಆಗಿ, ಬಟ್ ಇಂಟ್ರೊಡಕ್ಷನ್ ಲಾಗ್ ಏನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಒಂದು ಇಂಟ್ರೊಡಕ್ಷನ್ ಲಾಗ್ ಇರಲಿ ಅಂಥೇಳಿ ಇಂಟ್ರೊಡಕ್ಷನ್ ಲಾಗ್ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಏನು ಜಾಸ್ತಿ ಇಲ್ಲರಿ. ನನ್ನ ಹೆಸರು ಬಂದುಬಿಟ್ಟು ರಮ್ಯಾ, ನನ್ನ ಹಸ್ಬೆಂಡ್ ಹೆಸರು ಬಂದುಬಿಟ್ಟು ಶಿವಾನಂದ್, ನನ್ನ ಮಗಳ ಹೆಸರು ಬಂದುಬಿಟ್ಟು ಋತ್ವಿ. ಅವಳು ಇವಾಗ 18 ತಿಂಗಳು. ಹಾಯ್. ಅವಳಿಗೆ ನಾವು ಪ್ರೀತಿದಿಂದ ಗುಂಡಮ್ಮ ಅಂತ ಹೇಳಿ ಕರಿತೀವಿ ರೀ. ನಾವಿರೋದು ಇವಾಗ ದಮನ್ನಲ್ಲಿ. ದಮನ್ ಅಂದ್ರೆ ನಿಮಗೆ ಗೊತ್ತಾಗಲ್ಲಾಗ್ಯದಲ್ರಿ, ಗುಜರಾತ್ ಒಳಗೆ ಬರ್ತದಲ್ಲ, ಕೇಂದ್ರಾಡಳಿತ ಪ್ರದೇಶ, ದೀವ್ ದಮನ್ ಅಂತ ಹೇಳ್ತೀವಲ್ಲ. ಬಟ್ ಇರೋದು ದಮನ್, ದೀವು ದೂರ ಆಗ್ತದ್ರಿ ನಮಗೆ. ದಮನಲ್ಲಿ ಇರ್ತೀವಿ. ಮೊದಲು ನಮಗೆ ಪುನಲ್ಲಿ ನಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಿದ್ರು. ಪುನಾದಾಗ ವರ್ಕ್ ಮಾಡ್ತಿದ್ರು ನಮ್ಮ ಹಸ್ಬೆಂಡ್. ಕೊರೋನಾ ಟೈಮ್ದಾಗ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಹಾಗಾಗಿ ನಾವು ಗುಜರಾತಿನ ದಮನ್ಗೆ ಬಂದೆವು. ನೋಡ್ಬೋದು, ಇಲ್ಲಿ ಬೀಚ್ ಕಾಣ್ಲತ್ತದ. ನಮ್ಮ ಚಿಕ್ಕ ಫ್ಯಾಮ್ಲಿ ಮಾತ್ರ ಇಲ್ಲಿರೋದು. ನಮ್ಮ ಪೂರ್ತಿ ಫ್ಯಾಮ್ಲಿ ಹಳ್ಳಿದಾಗಾದ್ರಿ. ನಮ್ಮದು ಊರು ಬಂದುಬಿಟ್ಟು ಮೋರಟಗಿ, ಬಿಜಾಪುರ ಡಿಸ್ಟ್ರಿಕ್ ಗೊತ್ತಿರ್ಬೋದು. ಹಾಗೆ ಸಿಂದಗಿ ತಾಲೂಕು ನಮ್ಮದು. ಪೂರ್ತಿ ಫ್ಯಾಮ್ಲಿ ಹಳ್ಳಿಯಲ್ಲೇ ಇರೋದು. ನಾವು ಮಾತ್ರ ಇಲ್ಲಿದ್ದೀವ್ರಿ. ನಾನು, ನನ್ನ ಮಗಳು, ಹಾಗೆ ನನ್ನ ಹಸ್ಬೆಂಡ್, 3 ಜನ ಮಾತ್ರ ಇಲ್ಲಿರೋದು. ನನ್ನ ಚಾನಲ್ ಹೆಸರು ರಮ್ಯಾ ಶಿವಾನಂದ್ ವ್ಲಾಗ್ಸ್ ಅಂತ ಹೇಳ್ತಿದ್ನಲ್ರಿ. ಅದರಲ್ಲಿ ವಿಡಿಯೋಗಳು ಹಾಕಿದ್ದೀನಿ, ಬಟ್ ಈ ಥರ ಫೇಸ್ ಟು ಫೇಸ್ ಮಾತಾಡಿ ವಿಡಿಯೋಗಳು ಇಲ್ಲ. ಅಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ ನಾನು. ನನಗೆ ಧೈರ್ಯ ಇರ್ತಿರ್ಲಿಲ್ಲರಿ. ಇವಾಗ ಏನೋ ಧೈರ್ಯ ಮಾಡಿ ಏನೋ ಸಾಧನೆ ಮಾಡಬೇಕನ್ನೋ ಹಂಬಲಕ್ಕೆ ನಾನು ಈ ಥರ ಫೇಸ್ ಟು ಫೇಸ್ ಮಾತಾಡ್ಕ ಟ್ರೈ ಮಾಡ್ಲತ್ತೀನಿ ರೀ. ಅದಕ್ಕೆ ನಿಮ್ಮ ಬೆಂಬಲನೂ ನನಗೆ ತುಂಬ ಮುಖ್ಯ. ನನ್ನ ಚಾನಲಲ್ಲಿ ಏನೆಲ್ಲ ಇರ್ತದಂದ್ರೆ ಡೈಲಿ ಲಾಗ್ಸ್ ಇರ್ತವ್ರಿ. ನಮ್ಮದು ಒಂದು ಮಿಡಲ್ ಕ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಇರೋಂಥ ಫ್ಯಾಮ್ಲಿ. ಅವರು ಜೀವನದಾಗ ಯಾವ ಥರ ಇರ್ತದೆ, ಯಾವ ಥರ ಅವರು ಜೀವನನ ನಡೆಸ್ತಾರ ಅಂಥೇಳಿ ಎಲ್ಲ ವಿಡಿಯೋಗಳನ್ನು ಹಾಕ್ತೀನಿ ನಾನು. ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಯಾವ ಥರ ಇರುತ್ತಂತ ಆ ವಿಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹಳ್ಳಿದವ್ರಿ ನಾನು ಕೂಡ. ನಮ್ಮದು ಹಳ್ಳಿ. ಹಾಗೆ ನಾನು ಒಬ್ಬಳು ರೈತನ ಮಗಳು ಕೂಡ. ರೈತನ ಫ್ಯಾಮ್ಲಿ ಒಳಗೆ ಯಾವ ಥರ ಇರ್ತದ ಪರಿಸ್ಥಿತಿ ಎಲ್ಲ, ಹಾಗೆ ಯಾವ ಥರ ಪದ್ಧತಿಗಳಿರ್ತವೆ ಅದನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಹಳ್ಳಿ ಕಡೆಗಳೆಲ್ಲ ಹೋದಾಗ ಉತ್ತರ ಕರ್ನಾಟಕ ರೆಸಿಪಿ ಕೂಡ ಸಿಗ್ತಾವ್ರಿ. ನಾನು ಉತ್ತರ ಕನ್ನಡತಿ ಅಲ್ಲ, ಹಾಗಾಗಿ ನಿಮಗೆ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳು ಸಿಗ್ತಾವ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಮಾಡೋದಂದ್ರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಕಮೆಂಟ್ಗಳು ನನಗೆ ತುಂಬ ಮುಖ್ಯ ರೀ. ಮುಂದಿನ ವಿಡಿಯೋ ಮಾಡೋಕ್ಕೆ ನಿಮ್ಮ ಕಮೆಂಟ್ ನಮಗೆ ಪ್ರೋತ್ಸಾಹ ಕೊಡ್ತದೆ. ಅದಕ್ಕೋಸ್ಕರ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ದೊಡ್ಡ ಬೆಂಬಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನದೊಂದು ಚಿಕ್ಕ ಇಂಟ್ರೊಡಕ್ಷನ್ ಲಾಗ್ ವಿಡಿಯೋ ಹೇಗಿತ್ತಂತ ಹೇಳಿ ಕಮೆಂಟ್ ಮುಖಾಂತರ ನನಗೆ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಹೊಸ ವಿಡಿಯೋಗಳಿಗೆ ಸಿಗ್ತಾ ಇರೋಣ. ಬಾಯ್ ಫ್ರೆಂಡ್ಸ್.